ಸ್ವೀಟ್ ಆಗಿ ಕಾಮಿಡಿ ಆಗಿರುತ್ತೆ ಆ್ಯಂಡ್ ರೊಮ್ಯಾನ್ಸು ಇದೆ. ಕಾಲೇಜ್ ಹುಡುಗಿ ಫುಲ್ ಎನರ್ಜೆಟಿಕ್ ಆಗಿರುತ್ತೆ. ಈ ಒಂದು ಸ್ವೀಟ್ ಆಗಿ ಇನ್ನೋಸೆನ್ಸ್ ಇರುತ್ತೆ. ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಳ್ತಾ ಇದ್ದೀನಿ. ಆ್ಯಂಡ್ ಪಾತ್ರ ಕೇಳಿದವಾಗ ನನಗೆ ಎಷ್ಟು ಸ್ವೀಟ್ನೆಸ್ ಕ್ಯೂಟ್ನೆಸ್ ಕಾಣಿಸಿದೆಯೋ ಸ್ಕ್ರೀನ್ ಮೇಲೆ ನಿಮಗೂ ಅಷ್ಟೇ ಕ್ಯೂಟ್ನೆಸ್ ಸ್ವೀಟ್ನೆಸ್ ಕಾಣಿಸ್ಬೇಕು ಅಲ್ಲ ರೀ. ಕನ್ನಡದಲ್ಲಿ ಮಾತಾಡೋದು ಸ್ವಲ್ಪ ಭಯ, ಟೆನ್ಷನ್. DC ಪಾಟೀಲ್ ಅವರು ಇದ್ದಾರೆ, ಸ್ವಲ್ಪ ಟೆನ್ಷನ್ ಅದು ಇರುತ್ತಲ್ಲ. ಇದಕ್ಕೆ ಮುಂಚೆ ನಟ ಭಯಂಕರ ನೋಡಿದ್ದೀನಿ. ಸೊ ಅಮೆಝಾನ್ ಐತೆ ನೀವು ನೋಡಿ. ಅಮೆಝಾನ್ ಐತೆ ಮಿಸ್ ಮಾಡಿದ್ರೆ ನೋಡ್ರಪ್ಪ. ಅಮೆಝಾನ್ ಪ್ರೈಮ್ ಅಲ್ಲಿ ಐತೆ ಮಿಸ್ ಮಾಡಿದ್ರೆ ನೋಡಿ. ಮುಂದಿನ ವಾರ ಡೆಫಿನೆಟ್ ಆಗಿ ಅದಕ್ಕೆ ಮಿಂಚೆ ಸಿನಿಮಾ. ಸೊ ನೀವೆಲ್ಲರನ್ನ ಇಂಪ್ರೆಸ್ ಮಾಡ್ತೀವಿ ಅಂತ ತಿಳ್ಕೊಳ್ತೀನಿ. ನಿಮ್ಮ ಸಪೋರ್ಟ್ ಎಲ್ಲ ಕೊಡಬೇಕು, ನಿಮ್ಮ ಪ್ರೀತಿನ ಕೊಡಬೇಕು. ನಾನು ಇಲ್ಲಿ ಇರ್ಬೇಕಂತ ಬಂದಿದ್ದೀನಿ, ಕನ್ನಡ ಚಿತ್ರದಲ್ಲಿ ಮಾಡಬೇಕು ಅಂತ ಬಂದಿದ್ದೀನಿ. ಬಳ್ಳಾರಿನಲ್ಲಿ ಹುಟ್ಟಿದ್ದೀನಿ, ಕರ್ನಾಟಕದಲ್ಲಿ ಹುಟ್ಟಿದ್ದೀನಿ ಅಂದರೆ ಏನೋ ಒಂದು ರೀಸನ್ ಇರುತ್ತೆ. ಸೊ ನೀವೆಲ್ಲ ಪ್ರೀತಿ ಕೊಡಬೇಕು ಅಂತ ಆಶಿಸ್ತಿದ್ದೀನಿ. ಥ್ಯಾಂಕ್ ಯು. ನನ್ನನ್ನು ಇಲ್ಲಿವರೆಗೂ ನೀವು ತುಂಬ ಪ್ರೋತ್ಸಾಹ ಕೊಟ್ಟು ಸಪೋರ್ಟ್ ಮಾಡಿ ನನ್ನ ಸಾಹಸ ನಿರ್ದೇಶನ ಹೆಸರು ಮಾಡಿ ನಾನು ಇಲ್ಲಿವರೆಗೂ ತಂದಿದ್ದೀರಾ. ಮೊದಲೇ ನಾನು ನನ್ನ BC ಪಾಟೀಲ್ ಸಣ್ಣ ತತ್ವ ನಾನು ಚಿನ್ನರುಣಿ ಯಾವತ್ತು. ಏನಕ್ಕೆ ಅಂದರೆ ನಾನು ಇವತ್ತು ಈ ಸ್ಟೇಜಲ್ಲಿ ಇದ್ದೀನಂದರೆ ಅವರೇ ಕಾರಣ. ಯಾಕಂದರೆ ನಾನು ಅವರು ಕೊಟ್ಟಂಥ ಒಂದು ಅವಕಾಶ ನನಗೆ ಇಲ್ಲಿವರೆಗೂ ತಂದಿದೆ. ಸೊ ನನಗೆ ಅದು ನಾನು ಯಾವತ್ತೂ ನನ್ನ ಜೀವನವೂ ಮರೆಯೋದಿಲ್ಲ. ಯಾಕಂದರೆ ತುಂಬ ಜನ ಮರ್ತೋಗಿರ್ತಾರೆ, ಅವ್ರು ಚಾನ್ಸ್ ಕೊಟ್ಟರು ಸುಮ್ಮನೆ ಕೊಟ್ಟಿಲ್ಲ ಅಂತಾರೆ. ಬಟ್ ನನಗೆ ನಾನು ಅವ್ರ ಜೊತೆ ತುಂಬ ಪ್ರೀತಿ, ಸೊ ಅಷ್ಟು ನಾನು ಉಳಿಸ್ಕೊಂಡ್ಬಂದಿದ್ದೀನಿ. ಸೊ ನಾನು ಈ ಪೂಜೆಗೆ ಅವ್ರು ಕರೆದಾಗ ಹೋದಾಗ ಅವರು ಒಂದು ಮಾತು ಮಾತಾಡಿಲ್ಲ. ಯಾವಾಗ ಏನು ಡೇಟ್ ಹೇಳು, ಟೈಮ್ ಹೇಳು, ಬರ್ತೀನಿ ಅಷ್ಟೇ ಹೇಳೋದತ್ತು. ನಾನು ಬರೋಲ್ಲ, ನನಗೆ ಕೆಲಸ ಇದೆ, ಬ್ಯುಸಿ ಇದೆ ಅಂತ ಒಂದು ಮಾತು ಹೇಳಿಲ್ಲ. ಸೊ ನನ್ನ ಮಾತಿಗೆ ಬೆಲೆ ಕೊಟ್ಟು ಒಂದೇ ಒಂದು ಮಾತು ಬೆಲೆ ಕೊಟ್ಟು ಇಲ್ಲಿವರೆಗೂ ಬಂದಿದ್ದಾರೆ. ನಾನು ಯಾವತ್ತೂ ಚಿರುಣಿಯಾಗಿರ್ತೀನಿ. ಕೊಚ್ಚೇನ್ ಸಿನಿಮಾ ಈಸ್ ಎ ಡ್ರಗ್ಸ್ ಮಾಫಿಯಾ. ಸೊ ಪ್ರಥಮರು ಕತೆ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ, ಅದಕ್ಕೆ ಸಾಹಸ ಮತ್ತು ನಿರ್ದೇಶನ ಎರಡೂ ಮಾಡ್ತಾಯಿದ್ದೀನಿ. ಸೊ ಇದರ ಎಲ್ಲ ಆರ್ಟಿಸ್ಟ್ಗಳು ತುಂಬ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ. ಸೊ ನನಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದಾರೆ ಈ ಸಿನಿಮಾದಲ್ಲಿ. ಎಲ್ಲ ಆರ್ಟಿಸ್ಟ್ಗಳು ಸಂತು ಇರ್ಬೋದು, ಓಂ ಸಾರ್ ಇರ್ಬೋದು, ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ನನಗೆ ಈ ಸಿನಿಮಾ ನಾನು ತುಂಬ ಒಂದು ಡಿಫ್ರೆಂಟಾಗಿ ಮಾಡಬೇಕು ಅಂತ. ಯಾಕಂದರೆ ಥಿಯೇಟರ್ ಜನ ಬರ್ತಿಲ್ಲ, ಬರೋ ಥರ ಮಾಡಬೇಕು ಅನ್ನೋದು ಫೀಲ್ ಮಾಡ್ಕೊಂಡು ನಾನು ಈ ಸಿನಿಮಾ ಡೈರೆಕ್ಷನ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಸಪೋರ್ಟ್ ಹೀಗೆ ಇರಬೇಕು ಅಂತ. 5 ಫೈಟ್ ಇದೆ, 5 ಫೈಟು ಅವ್ರಿಗೆ. ಗೋಕುಲ್ ಅಂತ ವಿಲನ್ ಇದರಲ್ಲಿ ಅವ್ರನ್ನ ನಾನು ಇಂಕ್ಲೂಡ್ ಮಾಡ್ತಾಯಿದ್ದೀನಿ. ಕಲ್ಕಿ ಅಭಿಷೇಕನ ಮ್ಯೂಸಿಕ್ ಡೈರೆಕ್ಟರ್ನ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಸೊ ಇದು ಹೊಸ ಪ್ರತಿಭೆ ಟೆಕ್ನಿಷಿಯನ್ ಇಟ್ಕೊಂಡಿದ್ದೀನಿ. ಸೊ ಸೀನಿಯರ್ ಟೆಕ್ನಿಷಿಯನ್ ಇದ್ದಾರೆ, ಕ್ಯಾಮ್ರಾಮ್ಯಾನು ಸಮರ್ಥ್ ಅಂತ ಅವ್ರನ್ನ ಇದು ಮಾಡಿದ್ದೀನಿ. ಸೊ ಈ ಥರ ನಾನು ನನ್ನೊಂದು ಟೀಮ್ ಇಟ್ಕೊಂಡು ನಾನು ಸಿನಿಮಾ ಮಾಡ್ತಾಯಿದ್ದೀನಿ. ಈ ಸಿನಿಮಾ ಗೆಲ್ಲಿಸ್ಬೇಕು ಅಂತ ನಾನು ಹಠ ಮಾಡಿ ನಾನು ಪ್ರಥಮ ಜೊತೆ ಇರಬೇಕಾದ್ರೆ ಅವ್ರಿಗೂ ತುಂಬ ಜನ ಕರೆಕ್ಟ್ ಆಗಿದೆ. ಒಂದು 6 ತಿಂಗಳಿಂದ ಮುಂದೆ ತಳ್ತಾನೆ ಇದ್ರು. ಸೊ ಎಲೆಕ್ಷನ್ ಆಗೋಯ್ತು, ಎಲೆಕ್ಷನ್ ಮುಗಿತೆಲ್ಲ ಆಯಿತು. ಸೊ ಇವತ್ತು ಒಳ್ಳೆ ಗಳಿಗೆ ಕುಡಿ ಬಂದಿದೆ. ಸೊ ನನ್ನ ಫಸ್ಟ್ ನಿರ್ದೇಶನ ಸಿನಿಮಾನ ನಾನು ಇಷ್ಟು ಮಟ್ಟಿಗೆ ಮಾಡ್ತೇನೆ. ಒಂದು ಮೀಟ್ ಮಾಡಿ ಅಣ್ಣ ಇಲ್ಲ ನಿಮ್ಗೊಂದು ಸಿನಿಮಾದಲ್ಲಿ ಅವಕಾಶ ಕೊಡ್ತೀನಿ, ಆ್ಯಕ್ಟ್ ಮಾಡಿಸ್ತೀನಿ ಅಂದರು. ಆ ಸಿನಿಮಾ ಯಾವ್ದಾರ ಕೊಕ್ಕೇನ್ ಅಂತ ಹೇಳಿದ್ರು. ಕೊಕ್ಕೇನ್ ಅಂತ ಹೇಳಿದಾಗ ನಾನು ಏನು ಭಾರಿ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ, ಭಾರಿ ಕಾಮಿಡಿ ನಿಜವಾಗ್ಲೂ ಕಾಮಿಡಿ ಆಗ್ತಾಗ್ಬಿಟ್ಟಿದೆ. ಅಯ್ಯೋ ಮಾತಾಡ್ತಾ ಇರ್ತಾರೆ, 100 ಮಾತಲ್ಲಿ ನಂದೊಂದು ಮಾತು ಹಾಕಿರ್ತಾರೆ, ಎಲ್ಲಿ ಕರೀತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಹಿಂಗೆ ಹೋಗ್ತಾ ಡಿಲೇ ಆಯ್ತಲ್ಲ, ಮೋಸ್ಟ್ಲಿ ಇದು ಆಗೋದಿಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ನೆನ್ನೆ ಫೋನ್ ಮಾಡಿ ಇಮ್ಮಿಡಿಯೇಟ್ ಇಲ್ಲ ನಾಳೆ ಮುಹೂರ್ತ ಇದೆ ಬರಲೇಬೇಕು ಅಂದಾಗ 100% ಎದೆ ಮೇಲೆ ಹಾಕೋಬಿಟ್ಟೆ. ಅಂದರೆ ಈ ಸಿನಿಮಾ ಆಗುತ್ತೆ, 100% ಈ ಸಿನಿಮಾದಲ್ಲಿ ಅವಕಾಶ ಇದೆ ಅಂತೆಲ್ಲ ಹೇಳಿದ್ರು. ಭಾರಿ ಖುಷಿ ಆಯ್ತು ನನಗೆ. ಆಮೇಲೆ ನನಗೆ ಇನ್ನೊಂದು ಖುಷಿ ಅಂದರೆ ಗೌರವ್ ವೆಂಕಟೇಶ್ ಸರ್, ನಂಗೆ ಭಾರಿ ಖುಷಿ ಆಗುತ್ತೆ. ಎಷ್ಟೋ ಸಿನಿಮಾಗಳಿಗೆ ಸಾಹಸ ನಿರ್ದೇಶನ ಮಾಡಿದ್ದಾರೆ, ಭಾರಿ ಖುಷಿ ಆಗುತ್ತೆ ನನಗೆ ಅವ್ರ ಜೊತೆ ವರ್ಕ್ ಮಾಡ್ತಾ ಇರೋದು. ಆಮೇಲೆ BC ಪಾಟೀಲ್ ಸರ್ ಹೋಗ್ತವ್ರೆ, ಅವ್ರ ಬಗ್ಗೆ ನಾನು ಒಂದೇ ಒಂದು ಮಾತು ಹೇಳ್ಬೇಕಾದ್ರೆ ನನ್ನ ಕೆರಿಯರಲ್ಲಿ ನಾನು ನೋಡಿದಂತಹ ಬೆಸ್ಟ್ ಆ್ಯಕ್ಟ್ರು ಮತ್ತು ನನ್ನ ಫೇವ್ರೇಟ್ ಆ್ಯಕ್ಟ್ರು ಅಂದರೆ BC ಪಾಟೀಲ್ ಸರು. ಕೌರವ ಸಿನಿಮಾನ ನಮ್ಮ ಮನೇಲಿ TV ಇರಲಿಲ್ಲ, ಟೇಪ್ ರೆಕಾರ್ಡ್ ಇತ್ತು. ಆಡಿಯೋದ ಮುಖಾಂತರ ಸಿನಿಮಾ ಕೇಳ್ತಾ ಇದ್ದಾಗ ನಾನು ಒಂದು 10-20 ಸರಿ ಅದನ್ನು ಹಾಕ್ಕೊಂಡು ಮತ್ತು ಆ ಸಾಂಗ್ನ
ಒಂದು 50 ಸರಿ ಕೇಳಿದ್ದೀನಿ ನಾನು ನಮ್ಮ ಮನೇಲಿ ಬೈಯೋರು ಯಾಕೆ ಅದನ್ನೇ ಯಾಕತ್ತಿ ಅಂತ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಬಿ ಸಿ ಪಾಟೀಲ್ ಸರ್. ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡ್ತಾರೆ, ನಂಗೆ ಭಾರಿ ಖುಷಿ ಆಗುತ್ತೆ. ಸರ್ ಥ್ಯಾಂಕ್ ಯು ಸರ್, ಲವ್ ಯು ಸರ್.